ನಮಸ್ಕಾರ. ಎಂಜೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ: ವಿಜಯಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ನೂತನ ಸರ್ಕಾರ ರಚನೆಯಾಗುತ್ತಿದ್ದಂತೆ ವಿಜಯಪುರದ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಬೇಡಿಕೆಗಳ ಪಟ್ಟಿಯೊಂದಿಗೆ ಬೀದಿಗಿಳಿದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಪ್ರಮುಖವಾಗಿ 2 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. 1. ಉತ್ತರ ಕರ್ನಾಟಕಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು. 2. ಹಿರಿಯ ನಾಯಕರಾದ ಸಲೀಂ ಅಹ್ಮದ್ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಲೇಬೇಕು. ಸ್ಥಳೀಯ ನಾಯಕರಾದ ಹಶೀಂ ಪೀರ್ ಜಾನ್ವೇಕರ್ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. ಈ ಬೇಡಿಕೆಗಳನ್ನು ಸರ್ಕಾರ ಹೇಗೆ ಪರಿಗಣಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಎಂಜೆ ನ್ಯೂಸ್. ನಮಸ್ಕಾರ. ಇವತ್ತು ನಮ್ಮ ಹಶೀಂ ಪೀರ್ ಜಾನ್ವೇಕರ್ ವತಿಯಿಂದ ಗಾಂಧಿ ಚೌಕ್ ಸರ್ಕಲ್ ಅಲ್ಲಿ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ಗೆ ಬೇಡಿಕೆ ಏನಂದ್ರೆ, ಮುಸ್ಲಿಂ ಬಾಂಧವರಿಗೆ ಏನು ಎಸ್.ಎಂ. ಕೃಷ್ಣ ಸಾಹೇಬ್ರು ಗೌರ್ಮೆಂಟ್ನಾಗ 5 ಜನ ರಿಪ್ರೆಸೆಂಟೇಷನ್ ಕೊಟ್ಟಿದ್ರು. ಈ ಸಲ ಈಗ ಸರ್ಕಾರ ಚೇಂಜ್ ಆಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕ್ಯಾಬಿನೆಟ್ ಅಲ್ಲಿ ಒಂದು ಕಡಿಕ್ ಒಂದು 5 ಜನಕ್ಕ ನಾವು ಕ್ಯಾಬಿನೆಟ್ ಅಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಕೊಡ್ಬೇಕಂತ ಹೇಳಿ ನಮ್ದೊಂದು ವಿನಂತಿ ಇದೆ. ಅದರಲ್ಲಿ ನಮ್ ನಾರ್ತ್ ಕರ್ನಾಟಕದಲ್ಲಿ ರಿಪ್ರೆಸೆಂಟೇಷನ್ ಯಾರು ಇಲ್ಲ. ಅದಕ್ಕೆ ನಮ್ ನಾರ್ತ್ ಕರ್ನಾಟಕದಿಂದ ನಮ್ಮ ಮಾನ್ಯ ಶ್ರೀ ಸಲೀಂ ಅಹ್ಮದ್ ಸಾಹೇಬ್ರಿಗ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಕೊಡ್ಬೇಕು ಅಂತ ಹೇಳಿ ನಮ್ದೊಂದು ಕಳಕಳಿ ವಿನಂತಿ ಇದೆ. ಯಾಕೆ ಸರ್ ಹೊಸಬರಿಗೆ ಮನೆ ಆಗ್ತಾ ಇದ್ದಾರೆ? ಅಲ್ಪಸಂಖ್ಯಾತರಲ್ಲಿ ಹೊಸಬರಿಗೂ ಮನೆ ಆಗ್ತಾರೆ? ಇಲ್ಲ ಅದು ಇಲ್ಲ. ಈಗ ಹೊಸಬ್ರಿಗೆ ಏನಿಲ್ಲ, ಈಗ ಎಲ್ಲರಿಗೂ ಅವಕಾಶ ಬೇಕು, ಎಲ್ಲರಿಗೂ ಕೊಡ್ಬೇಕು. ಈ ಸಲ ಬರೀ 2 ಸ್ಥಾನ ಹೋಯ್ತು. ಈ ಸಲ ಒಂದ್ 3 ಸ್ಥಾನ ಜಾಸ್ತಿ ಕೊಡಿ ಅಂತ ಹೇಳಿ ನಮ್ದೊಂದು ಬೇಡಿಕೆ ಇದೆ. ಸರ್ ಮತ್ತೊಂದ್ಸಲ ವಿಜಯಪುರದಲ್ಲಿ 2 ಭಾಗ ಆಗಿದ್ದಾವೆ. ಒಬ್ರು ಜಮೀರ ಬಗ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಇವರಿಗೆ ಸಲೀಂ ಅಹ್ಮದ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಉತ್ತರ ಕರ್ನಾಟಕ ನಾವು ಜಮೀರ್ ಅಹ್ಮದ್ ಕೊಡ್ಬಾರ್ದು ಅಂತ ಹೇಳಕತ್ತಿಲ್ಲ. ನಮ್ದು ಬೇಡಿಕೆ ನಾರ್ತ್ ಕರ್ನಾಟಕ ಒಂದು ಮುಸಲ್ಮಾನರಕ್ಕ ಒಂದು ಮೈನಾರಿಟಿ ರಿಪ್ರೆಸೆಂಟೇಷನ್ ಕೊಡ್ರಿ. ಇದರಿಂದ ನಮ್ಮ ಮುಸ್ಲಿಂ ಕಮಿಟಿಗೆ ಏನಾದ್ರು ಲಾಭ ಇದೆ? ಈಗ ನಾರ್ತ್ ಕರ್ನಾಟಕ ಕೊಟ್ರೆ ಲಾಭ ಆಗೇ ಆಗುತ್ತೆ. ಆಗಲ್ಲ ಹೇಳಲ್ಲ, ಕೊಟ್ರೆ ಒಂದ್ ಲಾಭ ಆಗುತ್ತೆ. ನಮ್ ನಾರ್ತ್ ಕರ್ನಾಟಕ ರಿಪ್ರೆಸೆಂಟೇಷನ್ ಮುಸಲ್ಮಾನರಿಗೆ ಯಾರು ಇಲ್ಲ. ಈಗ ರಹೀಂ ಖಾನ್ ಅವ್ರು ಇದ್ರು, ಈಗ ಅವ್ರು ತೆಗ್ದಿದ್ದಾರೆ. ಈಗ ಆ ಸ್ಥಾನದಲ್ಲಿ ನಮ್ಮ ಒಂದು ಬೇಡಿಕೆ ಏನಂದ್ರೆ, ಒಂದು ಮೈನಾರಿಟಿಗಳಿಂದ ಒಂದು ನಾರ್ತ್ ಕರ್ನಾಟಕ ಕೊಡ್ಲಿ, ಉತ್ತರ ಕರ್ನಾಟಕ ಒಂದ್ ಬೇಕು. ಅಂದ್ರೆ ಈಗ ಇಬ್ಬರಿಗೆ ಸಚಿವ ಸ್ಥಾನ ಬೇಕಾ ಅಥವಾ ಒಬ್ಬರು ಕೊಟ್ರೆ? ಅದು ಡಿಪೆಂಡ್ ಅಪಾನ್ ಹೈಕಮಾಂಡ್. ನಾವೇನ್ ಹೇಳೋದಕ್ಕೆ ಇದಿಲ್ಲ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದ, ಹಿರಿಯ ಲೀಡರ್ಗಳು ಏನ್ ಡಿಸಿಷನ್ ತಗೋತಾರ ಅದರ ಮೇಲೆ ಡಿಪೆಂಡ್. सबसे पहले मैं मान्य श्री डी.के. शिवकुमार साहब को सीएम की मुबारकबाद देता हूं। बीजापुर सिटी, बीजापुर जिला और उत्तर कर्नाटक से तरफ से डी.के. शिवकुमार साहब को मुबारकबाद देते हैं और मान्य श्री जी परमेश्वर साहब को भी मुबारकबाद देते हैं। सम्मान्य श्री डॉक्टर एम.बी. पाटिल साहब को भी मुबारकबाद देते हैं। आज जमने का इस मकसद यह है कि उत्तर कर्नाटक के अंदर एक माइनॉरिटी लीडर 20-22 साल के ऊपर हो गया है, अभी तक माइनॉरिटी को मिनिस्टर नहीं दिया गया है। सलीम अहमद साहब को मिनिस्टर दीजिए। एक अच्छे कैंडिडेट है, हिंदू मुस्लिम सबका साथ देते हुए अब तक वर्क कर लेते आ चुके हैं। हमारी यही एक कोशिश है कि उनको एक मिनिस्टर स्थान दीजिए। और लिंगायत समाज से बसवन वागेड़ी के सम्मान्य श्री शिवानंद पाटिल साहब को भी मिनिस्टर स्थान दीजिए। यही हमारी बीजापुर सिटी और बीजापुर जिला, यही हमारी कोशिश है कि उनको दिए तो बहुत अच्छा होगा। आपकी बात नहीं पूरी करे तो आप आगे क्या करेंगे? यही ऐसा ही होराट करते रहेंगे हम, जब तक उनको मिनिस्टर जब तक नहीं मिलेगा तब तक होराट करते रहेंगे। इसी के बाद से मैं खत्म करना चाहता हूँ। जय हिंद। किया जा रहा है ये जिला कांग्रेस की तरफ से, किसकी तरफ से किया जा रहा है? नहीं, कार्यकर्ता की तरफ से आई है।
कांग्रेस के कार्यकर्ताओं की तरफ से आए। कांग्रेस जिला कार्यकर्ता आपका नाम सर? मेरा नाम हाशिम पीर जानवेकर। जय हिंद, जय कर्नाटक, जय कांग्रेस। ಇಂದು ನಾವು ವಿಜಯಪುರ ನಗರದ ಗಾಂಧಿ ಸರ್ಕಲ್ ನಲ್ಲಿ ಜಿಲ್ಲೆಯ ಜನತೆಯನ್ನು ಕೂಡಿಕೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಅವರ ಜೊತೆ ಕೆಲವೊಂದು ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಈಗ ನಿನ್ನೆ ದಿವಸ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆಯನ್ನು ಮುಗಿದಿದ್ದು, ಈಗ ಮುಂದಿನ ಹಂತ 2-3 ದಿವಸದಲ್ಲಿ 2ನೇ ಹಂತದ ಸಚಿವ ಸಂಪುಟ ಪುನರ್ರಚನೆ ಕಾರ್ಯವನ್ನು ಮಾಡಬೇಕಾಗಿದೆ. ನಮ್ಮ ಆಗ್ರಹ ಏನಂತಂದ್ರೆ, ಉತ್ತರ ಕರ್ನಾಟಕದಿಂದ ಒಬ್ಬ ಮುಸ್ಲಿಂ ಸಚಿವನಾಗಿ ಮಾಡ್ಬೇಕಂತ ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡಕ್ಕೆ ಮತ್ತು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಜಿ ಜಿಲ್ಲಾ ಉಸ್ತುವಾರಿ ಎಂ.ಪಿ. ಪಾಟೀಲ್ ಇವರಿಗೆ ಹಾಗೂ ಎಲ್ಲ ನಾಯಕರಿಗೆ ಆಗ್ರಹ ಪಡಿಸುವುದೇನೆಂದ್ರೆ, ಸಲೀಂ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ದುಡಿತಾ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ಒಂದು ಕಾಂಗ್ರೆಸ್ ಪಕ್ಷದ ಸಮಿತಿಯಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು 136 ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯ ಮಾಡಿದ ಕೀರ್ತಿ ಅದು ಯಾರಿಗಾದರೂ ಸಲ್ಲಬೇಕಾದ್ರೆ ಮುಸ್ಲಿಂ ಸಮಾಜದಲ್ಲಿ ಅದು ಸಲೀಂ ಅಹಮದ್ ಸಾಹೇಬರಿಗೆ ಸಲ್ಲಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಸಲೀಂ ಅಹಮದ್ ಸಾಹೇಬರು ಅದು ಹಂತ ವ್ಯಕ್ತಿತ್ವ ಅಲ್ಲ, ಅದು ಬಹಳ ಸೌಮ್ಯ ಸ್ವಭಾವ ಗುಣದವರು, ಯಾರಿಗೆ ನೋವಾದಂತೆ ಮಾತನಾಡದಂತ ವ್ಯಕ್ತಿ. ಇವತ್ತು ಮೊನ್ನೆ ದಾವಣಗೆರೆಯಲ್ಲಿ ಸಮಸ್ಯೆ ಆದಾಗ ಅವರೇ ಆ ಸಮಸ್ಯೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಕಂಟ್ರೋಲ್ ಮಾಡಿ ಆ ಪೈಲ್ವಾನರಿಗೆ ಆ ನಾಮಿನೇಷನ್ ಕೊಡುವಂತೆ ಮಾಡುವಂತಾಗಲಿ ಎಲ್ಲವನ್ನು ಅವರು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗಿ ಮುಂದೆ ಬಂದು ಕೆಲಸ ಮಾಡುವಂತ ಪ್ರವೃತ್ತಿ ಉಳ್ಳವರು ಸಲೀಂ ಅಹಮದ್ ಸಾಹೇಬರು. ಅದಕ್ಕಾಗಿ ಅವರಿಗೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು 2ನೇ ಸಚಿವ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ನಾವು ಕಾಣಲೇಬೇಕಾಗಿದೆ. ಒಂದನೇದಾಗಿ. 2ನೇದಾಗಿ ಮುಸ್ಲಿಂ ಸಮುದಾಯಕ್ಕೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ ಸಚಿವ ಸಂಪುಟದಲ್ಲಿ. ನಮ್ಮ ಆಗ್ರಹ ಇದೆ ಏನಂದ್ರೆ, ಕನಿಷ್ಠ ಒಂದು 5-6 ಸಚಿವರು ನಾವು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತೇಳಿ ನಾವು ಇವತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಸಮಿತಿಗೆ ಮತ್ತು ದಿಲ್ಲಿಯ ಹೈಕಮಾಂಡ್ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೇವೆ. ಇದು ನಮ್ದು ಅಷ್ಟೇ ಒಕ್ಕೂರಿನ ಆಗ್ರಹ ಅಲ್ಲ, ಇದು ಇಡೀ ಉತ್ತರ ಕರ್ನಾಟಕದ ಆಗ್ರಹವಾಗಿದೆ. ನಾವು ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯ ಆಗಲಿ, ಲಿಂಗಾಯತ ಸಮುದಾಯ ಆಗಲಿ, ನಾವು ಕೇವಲ ದುಡಿತಾ ಇದ್ದೇವೆ. ಆದರೆ ಅದು ಫಲ ಎಲ್ಲ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತಾ ಇದೆ. ಒಂದೇ ಸಲೀಂ ಅಹಮದ್ ಸಾಹೇಬರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಉಗ್ರವಾದಂತ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತಾವು ಕಾಣಬೇಕಾಗ್ತದೆ ಅಂತ ಹೇಳ್ತಾ ನನ್ನನ್ನು ನಾವು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಎಂ.ಎ. ಬಗಲಿ ಕಾಂಗ್ರೆಸ್ ಕಾರ್ಯಕರ್ತರು, ವಿಜಯಪುರ. जरा पिक्चर सर को बैनर दिखेंगे, जरा पिक्चर सर को अभी जरा पूरा बैनर दिखेंगे. ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಬೇಕೇ ಬೇಕು. ಸಚಿವ ಸ್ಥಾನ ಆಗಲೇಬೇಕು. हाँ, तुम्हारे मुंह बाता की है कि नहीं बच्चा लगे अगले बैक कर बोलेंगे सलीम अहमद साहब सचिव ಆಗಲೇಬೇಕು. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಜಯವಾಗಲಿ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಜಯವಾಗಲಿ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಜಯವಾಗಲಿ.
ಸಲೀಂ ಅಹಮದ್ ಸಾಹೇಬರಿಗೆ ಜೈ ಆಗಲಿ. ಸಲೀಂ ಅಹಮದ್ ಸಾಹೇಬರಿಗೆ ಜೈ ಆಗಲಿ. ಎಂಬಿ ಪಾಟೀಲ್ ಇವರಿಗೆ ಜೈ ಆಗಲಿ. ಎಂಬಿ ಪಾಟೀಲ್ ಇವರಿಗೆ ಜೈ ಆಗಲಿ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಸಲೀಂ ಅಹಮದ್ ಸಾಹೇಬರು ಸಚಿವರು ಆಗಲೇಬೇಕು ಆಗಲೇಬೇಕು. ಆಗಲೇಬೇಕು ಆಗಲೇಬೇಕು.